ಮುಂಭಾಗ ಸರ್ ನಮ್ಮ ಖರ್ಗೆ ಸರ್ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಸರ್ ನಾವು ಕೇಂದ್ರ ಸ್ಥಾನ ಮೈಸೂರು ಜಿಲ್ಲಾದ್ಯಂತ ಎಲ್ಲಾ ಕಾರ್ಯಕರ್ತರುಗಳು ಅಭಿಮಾನಿಗಳು DSS ಕಾರ್ಯಕರ್ತರಿಗೆಲ್ಲ ಸೇರಿ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ನಾವು ಆಗ್ರಹಿಸ್ತೀವಿ ಸರ್. ಮನವಿ ಮಾಡ್ತಾ ಇದೀವಿ ಸರ್. ನಾವು ರಾಜ್ಯಾದ್ಯಂತ ಎಲ್ಲಾ ಸಂಘಟನೆಗಳು ಸರ್ ಹೈಕಮಾಂಡ್ಗೆ ಸರ್ ಎಲ್ಲಾ ಜಿಲ್ಲಾದಂತ ಅವರು ಎಲ್ಲಾ ಮುಖಂಡರುಗಳು ಹೋಗಿ ಹೈಕಮಾಂಡ್ಗೆ ಸರ್ ಮನವಿ ಮಾಡ್ತಾ ಇದ್ದಾರೆ ಸರ್. DCM ಸ್ಥಾನ ಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಸರ್. ನಾವು ಇದು DCM ಸ್ಥಾನ ಕೊಟ್ಟಿಲ್ಲ ಅಂತಂದ್ರೆ ಸರ್ ಇದು ರಾಜ್ಯಾದ್ಯಂತ ಹೋರಾಟ ಆಗುತ್ತೆ ಸರ್. ಯಾಕಂದ್ರೆ ಈ ಹೋರಾಟಕ್ಕೆ ಏನಾರ ಒಬ್ಬ ಸಮರ್ಥ ನಾಯಕ ಅಂತ ಏನಾರು ಒಬ್ಬ ದಲಿತ ನಾಯಕರು ಒಬ್ರು ಇದಾರೆ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಬಿಟ್ಟರೆ ಸರ್ ಮತ್ತೊಬ್ಬ ನಾಯಕ ಇನ್ನೊಬ್ಬ ಮುಂಚೂಣಿಯಲ್ಲಿ ಮತ್ತೊಬ್ಬ ಸರ್ ಏನೇ ಆಗ್ಲಿ ಸರ್. ಈಗ ಪಕ್ಷಕ್ಕೆ ಅಂತ ಬಂದಾಗ ಯಾವುದೇ ಹಗರಣ ಆಗಿರ್ಬೋದು, ಇಲ್ಲ PSI ಹಗರಣ ಆಗಿರ್ಬೋದು, ಇಲ್ಲ ಕೋವಿಡ್ ಹಗರಣ ಆಗಿರ್ಬೋದು, ಪ್ರತಿಯೊಂದು ಹಗರಣ ಸರ್. ಈಗ ಏನು RSS ಅಂತ ಸಮಾಜ ಇದು ಕೋಮುವಾದಂತ ಏನಾದ್ರು ಒಬ್ಬರೇ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಬಿಟ್ಟರೆ, ನಮ್ಮ ಖರ್ಗೆ ಸಾಹೇಬರು ಬಿಟ್ಟರೆ ರಾಷ್ಟ್ರಾದ್ಯಂತ ಮತ್ತೊಬ್ಬ ಓರ್ವ ದಕ್ಷ ನಾಯಕ ಒಬ್ಬ ಇದನ್ನ ಪ್ರಿಯಾಂಕ್ ಖರ್ಗೆ ಮಾತ್ರ ಸರ್. ಏಕಂತ ನಮ್ಮ ಸಮರ್ಥ ನಾಯಕ ನಮ್ಗೆ DCM ಸ್ಥಾನ ಸಿಗ್ತಾರೆ ಇರ್ಬೋದು. ಅವ್ರಿಗೆ ಆಲ್ರೆಡಿ ಅವ್ರಿಗೆ ಅವರು ತಂದೆಯವರು ಪ್ರಾಣ ಬದುಕಿ ಹಾಕಿದ್ದಾರೆ. ಇವರ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಸಹ ಪ್ರಾಣ ಬಿಡ್ತಾರೆ. ಅವ್ರನ್ನೆಲ್ಲವೂ ಸರ್ ಬಿಟ್ಟು ತೊರೆದು ತನ್ನ ಮುಂದೆ ಜೀವನ ಅಂದ್ರೆ ಜನಗಳಿಗೋಸ್ಕರ ಪ್ರಜಾಪ್ರಭುತ್ವಕ್ಕೋಸ್ಕರ ಅಂತಾನೆ ನಮ್ಮ ಸಂವಿಧಾನಕ್ಕೆ ಅಂತ ಹೋರಾಡ್ತಾ ಇದ್ದಾರೆ ಸರ್ ನಮ್ಮ ಕಾರ್ಯಕ್ರಮ. ಮೈಸೂರಿನ ಟೌನ್ ಹಾಲ್ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಂಡಿರೋ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮುಂಬರುವ ಒಂದು ಸಚಿವ ಸಂಪುಟದಲ್ಲಿ ಪ್ರಬಲ ಖಾತೆಯನ್ನ ನೀಡಿ ಹೆಚ್ಚುವರಿಯಾಗಿ DCM ಖಾತೆನ ನೀಡಲೇಬೇಕು ಅನ್ನೋ ಒಂದು ಒತ್ತಾಯನ ನಾವು ಇಲ್ಲಿ ಮೈಸೂರಿನ ಜನತೆ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಅಭಿಮಾನಿಗಳು ಎಲ್ಲರೂ ಸೇರ್ಕೊಂಡು ನಾವು ಹೈಕಮಾಂಡ್ಗೆ ಒಂದು ಆದೇಶನ ಮತ್ತೆ ಏನು ಒತ್ತಾಯ ಮಾಡ್ತಾ ಇದೀವಿ ಅಂತ ನಾನು ನಿಮ್ಮ ಮೂಲಕ ನಿಮ್ಗೆ ಹೇಳೋಗ್ತೀನಿ. ಜೊತೆಗೆ ಏನಕ್ಕೆ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ DCM ಕೊಡ್ಲೇಬೇಕು ಅನ್ನೋದು ಯಾವ ರೀತಿ ನಾವು ನಿಮ್ ಮುಂದೆ ಇಡ್ತಾ ಇದೀವಿ ಅಂದ್ರೆ, ನಮ್ಮ ಕಾಂಗ್ರೆಸ್ನ ಒಂದು ನಿಲುವು ಏನು ಅಂದ್ರೆ ಬಾಬಾ ಸಾಹೇಬ್ರ ವಿಷಯನ ಮತ್ತೆ ಭಾರತದ ಸಂವಿಧಾನ ಆಶಯಗಳನ್ನ ಇತರ ಜನಗಳಿಗೆ ಮತ್ತೆ ದೇಶದ ಉದ್ದಗಲಕ್ಕೂ ಪಸರಿಸೋದು ಅನ್ನೋದು ನಾವು ಮೂಲ ಉದ್ದೇಶವಾಗಿ ಇಟ್ಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಪ್ರಿಯಾಂಕ್ ಸಾಹೇಬ್ರು ಬಿಟ್ರೆ ಇನ್ಯಾರೂ ಕೂಡ ಅದಕ್ಕೆ ಸಮರ್ಥವಾಗಿ ನಿಭಾಯಿಸಲ್ತಿಲ್ಲ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಪ್ರಿಯಾಂಕ್ ಸಾಹೇಬ್ರಿಗೆ ಇತರ ಎಲ್ಲಾ ನಾಯಕರುಗಳನ್ನ ನೀವು ನೋಡೋದಾದ್ರೆ ಅವರ ವ್ಯಕ್ತಿತ್ವ ಆಗ್ಬೋದು, ಅವರ ಜ್ಞಾನ ಆಗ್ಬೋದು, ಅವರ ಆಡಳಿತ ವೈಖರಿ ಆಗ್ಬೋದು, ಮತ್ತೆ ಅವರು ಜನಗಳಿಗೆ ಸ್ಪಂದಿಸೋ ರೀತಿ ಆಗ್ಬೋದು, ಅವರ ವಿಷನ್ ಆಗ್ಬೋದು, ಅವರ ನಾಲೆಜ್ ಆಗ್ಬೋದು, ಪ್ರತಿಯೊಂದರಲ್ಲೂ ಅವರು ವಿಶೇಷವಾಗಿ ಕಾಣ್ತಾರೆ. ಮತ್ತೆ ಅವರು ಒಂದು ಜಾತಿಗೆ ಯಾವತ್ತೋ ಏನು ಹೊಂದ್ಕೊಂಡು ಕೆಲಸ ಮಾಡೋರಲ್ಲ, ಅದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರು ಇವತ್ತು ಎಲ್ಲಾ ಸಮುದಾಯದನ್ನ ಮತ್ತೆ ಬರೀ ದಲಿತರು ಅಂತ ಹೇಳೋದಲ್ಲ, ಅಲ್ಪಸಂಖ್ಯಾತರು, ಮಹಿಳೆಯರು ಮತ್ತೆ ಕಾರ್ಮಿಕರು, ಈ ಹಿಂದುಳಿದ ಯಾರು ಜನಾಂಗ ಇದ್ದಾರೆ ಎಲ್ಲಾರ್ಗು ಕೂಡ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅವರು ಒಂದು ಎಲ್ಲಾ ಕೆಲಸಗಳನ್ನ ಮಾಡೋ ಮುಖಾಂತರ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಮುಂಚೂಣಿಯಲ್ಲಿದ್ದಾರೆ. ಈತ ಒಬ್ಬ ಬಾಬಾ ಸಾಹೇಬ್ರ ಆಶಯಗಳನ್ನ ಹೊತ್ಕೊಂಡು ಸಂವಿಧಾನದ ವಿಚಾರಗಳನ್ನ ಚಾಚು ತಪ್ಪದೆ ಕಟ್ಟ ಕಡೆಯ ವ್ಯಕ್ತಿಗೂ ಒಂದು ತಲುಪಿಸುವಂತ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಪ್ರಿಯಾಂಕ್ ಸಾಹೇಬ್ರಿಗೆ DCM ಹುದ್ದೆ ಕೊಟ್ರೆ ಮುಂದಿನ ದಿನಗಳಲ್ಲಿ ಆಡಳಿತ ಕರ್ನಾಟಕ ಸರ್ಕಾರದಲ್ಲಿ ಒಂದು
ಆಡಳಿತ ವ್ಯವಸ್ಥೆನೂ ಸುಧಾರಣೆ ಆಗುತ್ತೆ. ಜೊತೆಗೆ ಎಲ್ಲಾ ಒಬ್ಬ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ನ್ಯಾಯ ಸಿಗುತ್ತೆ, ಮತ್ತೆ ಕಾಂಗ್ರೆಸ್ ಪಕ್ಷನ ಸಮರ್ಥವಾಗಿ ಕಟ್ಟೋದಕ್ಕೆ ಒಂದು ಸಹಕಾರ ಆಗುತ್ತೆ. ಈ ಎಲ್ಲಾ ಅಂಶಗಳನ್ನ ಮನಗೊಂಡು ಹೈಕಮಾಂಡ್ ಅವರು ದಯಮಾಡಿ ಅವ್ರನ್ನ ಯಾವುದೇ ಕೋಟಾದಲ್ಲಿ ನೋಡ್ಬೇಡಿ. ದಲಿತ ಕೋಟಾ ಬೇಡ, ಮಲ್ಲಿಕಾರ್ಜುನ ಖರ್ಗೆ ಎಸಿಸಿ ಅಧ್ಯಕ್ಷರಿದ್ದಾರೆ, ಅವರ ಮಗನ ಕೋಟಾ ಬೇಡ. ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ, ಅವರ ಪ್ರಬುದ್ಧತೆಗೆ ತಕ್ಕಂತೆ, ಅವರ ಒಂದು ವಿಶಾಲ ಹೃದಯಕ್ಕೆ ತಕ್ಕಂತೆ ನೀವು ಅವ್ರಿಗೆ ಸ್ಥಾನಮಾನ ಕೊಡಿ. ಮತ್ತೆ ಈ ಒಂದು ಕರ್ನಾಟಕ ನಾಡಿನಲ್ಲಿ ಯಾರಾದ್ರೂ RSS ನ ಎದುರಾಕೊಂಡು, RSS ನಿಮ್ಗೆ ಗೊತ್ತು ಎಲ್ಲ ಕೋಮುಗಲಭೆನ ಸೃಷ್ಟಿ ಮಾಡಂತ ಒಂದು ಸಂಘಟನೆ. ಅವರು ಹೆಮ್ಮರವಾಗಿ ಬೆಳೆದ್ಬಿಟ್ಟಿದ್ದಾರೆ ಇವತ್ತು. ಬರೀ ಧರ್ಮ ಜಾತಿ ಹೆಸರು ಹೇಳ್ಕೊಂಡು ಜನಗಳಿಗೆ ತಂದಿಕ್ಕೆ ಜನಗಳನ್ನ ಏನೋ ತೊಂದರೆ ಕೊಡ್ತಾ ಜನಗಳಿಗೆ ಅವರು ತೊಂದರೆ ಕೊಟ್ಟು ಬರೀ ಪಟ್ಟಕ್ಕೋಸ್ಕರ ಅವರು ರಾಜಕಾರಣ ಮಾಡಂತ ಒಂದು ಸಂಘಟನೆನ ಇವತ್ತು ಕರ್ನಾಟಕದಲ್ಲಿ ಇಡೀ ದೇಶಾದ್ಯಂತ ಯಾರಾದ್ರೂ ಎದುರಾಕೊಂಡಿದ್ದಾರೆ ಒಬ್ರು ಮಂತ್ರಿಯಾಗಿ ಅಂದ್ರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು. ಸಂತೋಷ್, KPCC ಕಾರ್ಯಕಾರಿಣಿ ಸರ್. ಜಿಲ್ಲೆಯಾದ್ಯಂತ ಎಲ್ಲ ದಲಿತ ಪರ ಸಂಘಟನೆಗಳು, ಮೈಸೂರು ಜಿಲ್ಲೆಯಾದ್ಯಂತ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಅಭಿಮಾನಿಗಳು, ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಇವತ್ತು ಮೈಸೂರಿನಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಒಂದು DCM ಹುದ್ದೆಯನ್ನ ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಪ್ರಿಯಾಂಕ್ ಖರ್ಗೆ ಅವರು ಒಬ್ರು ಕಾಂಗ್ರೆಸ್ನ ಕಟ್ಟಾಳು, ಒಬ್ಬ ದೂರದೃಷ್ಟಿ ಇರ್ತಕ್ಕಂಥ ನಾಯಕ. ಯಾವುದೇ ಇಲಾಖೆ, ಯಾವುದೇ ಒಂದು ಖಾತೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ವರಿಷ್ಠರು ಅವರು ಯಾವುದೇ ಕಪ್ಪು ಚುಕ್ಕಿ ಇಲ್ದಿರೋಂತ ರೀತಿಯಲ್ಲಿ ಸಮರ್ಥವಾಗಿ ಆಡಳಿತವನ್ನ ಮಾಡ್ಕೊ ಬಂದಂತ ಒಬ್ಬ ಧೀಮಂತ ನಾಯಕ ಯಾರಾದ್ರೂ ಇದ್ದೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು. ವಿರೋಧ ಪಕ್ಷಗಳಿಗೆ ಒಂದ್ ರೀತಿಯಾದಂತ ಸಿಂಹ ಸ್ವಪ್ನವಾಗಿ ಅವರು ಆಡಳಿತವನ್ನ ಕಾರ್ಯಚಟುವಟಿಕೆಗಳನ್ನ ಮಾಡ್ಕೊ ಬಂದಿರೋಂತ ಒಬ್ಬ ನಾಯಕ. ನಿಮ್ಗೆ ಗೊತ್ತು, ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ 10 ಹಲವು ಹಗರಣಗಳನ್ನ ಮೊನ್ನೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಅದನ್ನ ಬಯಲು ಮಾಡಿದಂತವ್ರು. ಉದಾಹರಣೆಗೆ ಕಮಿಷನ್ ದಂಧೆ, 40% ಕಮಿಷನ್ ದಂಧೆ, ಮತ್ತೆ ಕೋವಿಡ್ ಅವಧಿ ಹಗರಣಗಳು, ಮತ್ತೆ ಗಂಗಾ ಕಲ್ಯಾಣ ಯೋಜನೆಯ ಒಂದು ಹಗರಣಗಳು, ಹೀಗೆ ಅನೇಕ ರೀತಿಯ ಒಂದು ಬಿಜೆಪಿ ಸರ್ಕಾರದ ದುರಾಡಳಿತ ಮತ್ತೆ ಅವರ ಕಾರ್ಯವೈಫಲ್ಯಗಳನ್ನ ಎತ್ತಿ ಹಿಡಿದಂತ ಒಬ್ಬ ಧೀಮಂತ ನಾಯಕ ಈ ರಾಜ್ಯದಲ್ಲಿ ಯಾರು ಇದ್ರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ತೀವಿ. ನೋಡಿ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೇವಲ ಉಪಮುಖ್ಯಮಂತ್ರಿ ಅಲ್ಲ, ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ತಾಕತ್ತು, ದಕ್ಷತೆ, ಎದೆಗಾರಿಕೆ ಇರ್ತಕ್ಕಂಥ ಒಬ್ಬ ನಾಯಕ, ಯುವ ನಾಯಕ ಈ ರಾಜ್ಯದಲ್ಲಿ ಯಾರು ಇದ್ದಾರೆ ಅಂದ್ರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಒತ್ತಾಯ ಇದೆ. ಬಿಳಿಕೆರೆ ಸ್ವಾಮಿ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿದ್ದೀವಿ. ಧೀಮಂತ ನಾಯಕ, ಬಡವರ ಬಂಧು ಮತ್ತೆ ಡೈನಾಮಿಕ್ ಯುವ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಈ ಒಂದು ನೂತನ ಸಚಿವ ಸಂಪುಟದಲ್ಲಿ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ ಒಂದು ಪ್ರಬಲವಾದಂತ ಖಾತೆಯನ್ನು ಕೊಡಬೇಕು. ಯಾಕೆ ಅವ್ರಿಗೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಪ್ರಬಲವಾದಂತ ಖಾತೆ ಮತ್ತೆ DCMನೇ ಕೊಡ್ಲೇಬೇಕು ಅಂತ ಹೇಳಿ ನಾವೆಲ್ಲ ಉಗ್ರವಾದಂತ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಯಾಕೆ ಅಂದ್ರೆ ಅವರು ಪಕ್ಷಕ್ಕೋಸ್ಕರ ಬಹಳ ನಿಷ್ಠೆಯಾಗಿದ್ದಾರೆ, ಮತ್ತೆ ಪಕ್ಷಕ್ಕೋಸ್ಕರ ಬಹಳಷ್ಟು ದುಡಿದಿದ್ದಾರೆ, ಶ್ರಮಿಸಿದ್ದಾರೆ. ಮತ್ತೆ ಅವ್ರು ಯಾವುದೇ ಖಾತೆಗಳನ್ನು ನಿಭಾಯಿಸಿದ್ರು ಸಹ ಸಮರ್ಪಕವಾಗಿ ನಿಭಾಯಿಸಿದ್ದಾರೆ. ಆ ಖಾತೆಗಳಲ್ಲಿ ತುಂಬಾ ಬದಲಾವಣೆಗಳನ್ನ ತಂದಿದ್ದಾರೆ. ಶೋಷಿತರು, ಹಿಂದುಳಿದವರು, ಬಡವರು, ದಲಿತರು, ರೈತರು, ಕಾರ್ಮಿಕರ ಪರವಾಗಿ ಯಾವಾಗಲೂ ಸಹ ದುಡಿತಾ ಇದ್ದಾರೆ, ಚಿಂತಿಸ್ತಾ ಇದ್ದಾರೆ. ಅವರು ಸಮಾಜವಾದಿ ಮತ್ತೆ ಜಾತ್ಯತೀತ ಹಿನ್ನೆಲೆಯಲ್ಲಿ ಅವರು ಚಿಂತನೆಗಳಿದೆ. ಹಂಗಾಗಿ ಈ ಭಾರತದ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವ ಅಂಬೇಡ್ಕರ್ ಅವರ ಆಶಯಗಳನ್ನ ಈಡೇರಿಸತಕ್ಕಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಈ ರಾಜ್ಯದಲ್ಲಿ ಯುವ ನಾಯಕ ಯಾರು ಇದ್ರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು. ಹಂಗಾಗಿ ಅವ್ರಿಗೆ ಆ ಒಂದು ಉನ್ನತ ಸ್ಥಾನವನ್ನ DCM ನೀಡಲೇಬೇಕು. ಸರ್ಕಾರಕ್ಕೆ ಮತ್ತೆ ಪಕ್ಷಕ್ಕೆ ಅತಿ ಹೆಚ್ಚು ಹೆಸರು ಬರ್ತಕ್ಕಂತ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಹಾಗಾಗಿ ಅವ್ರು ಕೊಡ್ಬೇಕು ಅಂತ ಹೇಳ್ತಾ ಇದೀವಿ. ಈಗ ಅವ್ರು ಯಾಕೆ ಕೊಡ್ಬೇಕಪ್ಪ ಅಂದ್ರೆ ಅವ್ರಿಗೆ ಕೊಲೆ ಬೆದರಿಕೆ ಆದಂತ ಒಂದು ಎಷ್ಟೋ ಒಂದು ಬೆದರಿಕೆಗಳು ಬಂದು ಅವ್ರ ಕುಟುಂಬವನ್ನೇ ಮುಗಿಸ್ತೀವಿ, ಅವ್ರನ್ನ ಮುಗಿಸ್ತೀವಿ ಅಂತ ಎಲ್ಲ ಬಂದ್ರು. ಆದ್ರೆ ಅದ್ಯಾವುದಕ್ಕೂ ಕೇರ್ ಮಾಡದೆ ಜಿಗ್ಗದೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಗಟ್ಟಿಯಾಗಿ ನಿಂತು ಹೆಸರು ಬರ್ತಕ್ಕಂಥ ಕೆಲಸವನ್ನ ಅವರು ಮಾಡಿದರೆ, ಪ್ರಾಮಾಣಿಕವಾಗಿ ಮಾಡ್ತಾ ಇದಾರೆ. ಅಂತ ಒಂದು ಡೈನಾಮಿಕ್ ಯುವ ನಾಯಕನಿಗೆ, ಒಂದು ಬದ್ಧತೆ ಇರ್ತಕ್ಕಂಥ ನಾಯಕನಿಗೆ ನೀವು DCM ನೀಡಲೇಬೇಕು ಅಂತ ಹೇಳಿ ನಾವೆಲ್ಲ ಒಕ್ಕರ್ಲಿಂದ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದೀವಿ. ನಾವು ಮೈಸೂರಿನಿಂದ ನಾವು ಈ ರೀತಿಯಾಗಿ ಹೋರಾಟವನ್ನ ಮಾಡ್ತಾ ಇದೀವಿ.
ಮೇಡಮ್ ಅದನ್ನ ಹೈಕಮಾಂಡ್ ಸಮರ್ಥನೆ ಇರೋರ್ಗೆ ಮಾಡ್ಲಿ. ಯಾಕೆಂದ್ರೆ ಮೇಡಮ್ ಅದು ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಮೇಡಮ್ ಎಲ್ಲಾರ್ಗು ಕೇಳ್ತಕ್ಕಂಥದ್ದು ಅವ್ರ ರೊಕ್ಕ ಸಂವಿಧಾನಾತ್ಮಕವಾಗಿ. ಆದ್ರೆ ನಾವೇ ಹೇಳ್ತಕ್ಕಂಥದ್ದು ಯಾರಿಗೆ ಪ್ರತಿಭೆ ಇದೆ, ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಯಾರು ಕೆಲಸ ಮಾಡ್ತಕ್ಕಂಥ ಚಾಕಚಕ್ಯತೆ ಇದೆ, ಪಕ್ಷಕ್ಕೆ ಹೆಸರು ಬರ್ತಕ್ಕಂಥ ಕೆಲಸವನ್ನ, ಸರ್ಕಾರಕ್ಕೆ ಹೆಸರು ಬರ್ತಕ್ಕಂಥ ಕೆಲಸವನ್ನ, ಆ ಸ್ಥಾನಕ್ಕೆ ಹುದ್ದೆಗೆ ಒಂದು ಗೌರವ ತರ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾರೆ ಅಂತಕ್ಕಂಥದ್ದು ಮಾಡ್ಬೇಕು. ಹಾಗೆ ಒಂದು ಇವತ್ತಲ್ಲ ನೆಕ್ಸ್ಟ್ ಜನರೇಷನ್ಗೆ ಒಂದು ಮಾರ್ಗದರ್ಶಕರಾಗಿ ಇವರು ಪ್ರಿಯಾಂಕ್ ಖರ್ಗೆ ಅವರು ದುಡಿತಾರೆ, ಆ ಒಂದು ಹುದ್ದೆಗೆ ಸಮರ್ಥವಾಗಿ ನಿಭಾಯಿಸ್ತಾರೆ. ಹಾಗಾಗಿ ಅವ್ರು ಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ಒಕ್ಕೂಟದಿಂದ ಮೈಸೂರಲ್ಲಿ ಒತ್ತಾಯಿಸ್ತೀವಿ. ಸರ್ ನಾವು ಸಿಎಂ ಮಾಡೋದು ಕಾಲ ಸಂದರ್ಭ ಸಮಯಗಳು ಬಂದಾಗ ಅದನ್ನು ಕೂಡ ಸಾಕು ಹೇಳ್ತೀವಿ. ಈ ಸಂದರ್ಭದಲ್ಲಿ ದಲಿತ ಸಿಎಂ ಅಂತಕ್ಕಂಥದ್ದು ಪ್ರಸ್ತಾವನೆ ಇಲ್ಲ ಹೈಕಮಾಂಡ್ ಮುಂದೆ. ಹಾಗಾಗಿ ನಾವು ದಲಿತ ಸಿಎಂಗೆ ನಾವು ಹೋರಾಟವನ್ನ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಮಾಡ್ತೀವಿ ಪ್ರಬಲವಾಗಿ. ಮುಂದೆನೂ ಸಹ ಮಾಡ್ಕೊಂಡು ಬಂದಿದ್ದೀವಿ. ಪ್ರಿಯಾಂಕ್ ಖರ್ಗೆ ಅವ್ರಿಗಿಂತ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಯಾವ ರೀತಿ ಅವಕಾಶಗಳಿತ್ತು, ಅವ್ರು ಯಾವ ರೀತಿ ಅವಕಾಶಗಳು ವಂಚನೆ ಆಯಿತು, ವಂಚನೆ ಅಂತ ಸಂದರ್ಭದಲ್ಲಿ ಸಹ ನಾವು ಬೀದಿಗೆ ಹೋರಾಟ ಮಾಡಿದ್ದೀವಿ. ಮೈಸೂರಿನಲ್ಲಿ ಇದೆ, ಮೈಸೂರಿನಲ್ಲೂ ಸಹ ಬಹಳ ಹೋರಾಟವನ್ನ ಮಾಡಿರ್ತಕ್ಕಂಥ ಇತಿಹಾಸಗಳಿದೆ, ಅದಕ್ಕೆಲ್ಲ ದಾಖಲೆಗಳು ನಿಮ್ಮ ಹತ್ರ ಸಹ ಇದೆ. ಹಾಗಾಗಿ ಮಾಡಿದ್ದೀವಿ. ಅಂತ ಸಂದರ್ಭ ಸಮಯ ಬಂದಾಗ ನಾವು ಅದಕ್ಕೆ ಹೋರಾಟ ಮಾಡ್ತೀವಿ. ಈಗ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಅಂತಕ್ಕಂಥದ್ದು ಈಗ ಕ್ಲಿಯರ್ ಆಗಿದೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಹೈಕಮಾಂಡ್ ಮುಖ್ಯಮಂತ್ರಿ ಅಂತ ಹೇಳಿ CLP ನಾಯಕನಾಗಿ ಅವ್ರನ್ನ ಆಯ್ಕೆ ಮಾಡಿದೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕಂತ ದೀಕ್ಷೆ ಮತ್ತೆ ಅವ್ರಿಗೆ ನೀಡಬೇಕು. ಅವ್ರನ್ನ ಪರಿಗಣಿಸಬೇಡಿ, ಅವರ ಶಕ್ತಿ ಸಾಮರ್ಥ್ಯದ ಮೇಲೆ ಡಿಸಿಎಂನ ನೀಡಿ ಸರ್ಕಾರಕ್ಕೆ ಮತ್ತೆ ಪಕ್ಷಕ್ಕೆ ಒಂದು ಗೌರವ ತರ ರೀತಿಯಲ್ಲಿ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಹಾಗಾಗಿ ದಲಿತ ಕೋಟಾದಲ್ಲಿ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ ಅಂತ ಸರ್ ನಾವು ದಲಿತ ಕೋಟಾದಲ್ಲೇ ಕೇಳ್ತಲ್ವಲ್ಲ ಸರ್, ನಾವು ದಲಿತ ಕೋಟಾದಲ್ಲಿ ಕೇಳ್ತಲ್ಲ. ಅವ್ರ ಶಕ್ತಿ ಸಾಮರ್ಥ್ಯ ಏನಿದೆ, ಏನಿದೆ, ಅವ್ರ ಹೋರಾಟ ಏನಿದೆ, ಅವ್ರ ಪಕ್ಷಕ್ಕೋಸ್ಕರ ಏನ್ ಇಷ್ಟ ಇದೆ, ಅದಕ್ಕೆ ಸರ್ಕಾರಕ್ಕೆ ಅವರು ಪ್ರಾಮಾಣಿಕವಾದಂತದ್ದು ಏನ್ ಮಾಡಿದ್ದಾರೆ ಇದನ್ನ ಕೊಟ್ಟು ಮಾಡ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾರೆ.